ನಮಸ್ತೆ. ನಾಯನಾ ಕಡೆಯಿಂದ ನಿಮ್ಗೆಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಹಬ್ಬ ಅಂತಂದ್ರೇನೆ ಹೆಣ್ಮಕ್ಳ ಹಬ್ಬ ಅಲ್ವಾ? ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹಬ್ಬ ಬಂತು ಅಂತ ಹೇಳಿದ್ರೆ ಪ್ರಧಾನ ಪಾತ್ರ ಹೆಣ್ಮಕ್ಳದ್ದು. ಅದೇ ರೀತಿ ಬದುಕಿನಲ್ಲೂ ಕೂಡ ಪ್ರಧಾನ ಪಾತ್ರವನ್ನ ವಹಿಸುವಂತಹ ಗೌರಿಯರ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳಾದರೂ ಆಗಬೇಕು ಅಲ್ವಾ? ಎಷ್ಟೋ ಜನ ಗೌರಿಯರು ಮನೆಯಲ್ಲಿರುವಂತಹ ಹೆಣ್ಮಕ್ಳು, ಅಂದರೆ ನಾನಿವತ್ತು ಗೌರಿ ಹಬ್ಬ ಆದ್ರಿಂದ ಗೌರಿ ಅಂತಾನೆ ಹೇಳ್ತಾ ಇದ್ದೀನಿ, ಅವರು ತಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತೆ. ಯಾವಾಗ ನೋಡಿದ್ರು ಗಂಡನ ಬಗ್ಗೆ ಯೋಚನೆ ಮಾಡ್ತಾರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಮನೆ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರಿಗೆ ತಮ್ಮ ಕನಸುಗಳನ್ನೆಲ್ಲ ಬದಿಗಿಟ್ಟು ಇಡೀ ಕುಟುಂಬಕ್ಕೆ ತಮ್ಮ ಸಮಯವನ್ನ ಕೊಟ್ಟಾಗ ಅದರಿಂದ ಖುಷಿ ಸಿಗುತ್ತೆ. ಎಲ್ಲವೂ ಸರಿ, ಆದರೆ ಅದೇ ಹೆಣ್ಮಕ್ಳ ಬಗ್ಗೆ, ಅದೇ ಗೌರಿಯರ ಬಗ್ಗೆ ಮನೇಲಿರುವಂಥವರು ಕೂಡ ಯೋಚನೆ ಮಾಡಬೇಕು ಅಲ್ವಾ? ಅವರಿಗೂ ಕೂಡ ಅವರದ್ದೇ ಆದಂತಹ ಹವ್ಯಾಸ ಇರುತ್ತೆ, ಅವರದ್ದೇ ಆದಂತಹ ಚಿಕ್ಕ ಪುಟ್ಟ ಕನಸುಗಳಿರುತ್ತೆ. ಆ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಅದಕ್ಕೆಲ್ಲ ಸಮಯ ಎಲ್ಲಿ ಸಾಲುತ್ತೆ? ಅದಕ್ಕೆಲ್ಲ ಸಪೋರ್ಟ್ ಮಾಡೋರು ಯಾರು? ಅದೆಲ್ಲ ಸಾಧ್ಯನಾ ಅಂತ ಕೂತಿರ್ತಾರೆ. ಆದರೆ ಒಂದು ಮಾತು ಮಾತ್ರ ನೆನ್ಪಿಡಿ ನೀವು, ಇವತ್ತಿನ ಕಾಲದಲ್ಲಿ ಅಥವಾ ಹಿಂದೆ ಕೂಡ ಮುಂದೆ ಕೂಡ ನಮಗೆ ಮುಗಿದೋಯ್ತು, ಇನ್ನೇನು ಸಮಯ ಇಲ್ಲ, ನನ್ನದಲ್ಲ, ಇನ್ನು ಮುಂದೆ ಮಕ್ಕಳ ಸಮಯ ಅನ್ನುವಂತಹ ಮಾತೇ ಇಲ್ಲ. ಯಾವ ವಯಸ್ಸಿನಲ್ಲಾದರೂ ಸರಿ ನಿಮಗಿಷ್ಟವಾದಂತಹ ಹವ್ಯಾಸಗಳನ್ನು, ನಿಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ರೆ ನೀವು ಹೆಜ್ಜೆಯನ್ನು ಮುಂದೆ ಇಡ್ಬೋದು. ಖಂಡಿತವಾಗಿಯೂ ಮನಸ್ಸು ಮಾಡಬೇಕಾಗಿರೋದು ಹೆಣ್ಮಕ್ಳು, ಸಪೋರ್ಟ್ ಮಾಡಬೇಕಾಗಿರೋದು ಫ್ಯಾಮಿಲಿ ಮೆಂಬರ್ಸ್. ಅವರ ಸಪೋರ್ಟ್ ಖಂಡಿತವಾಗಿಯೂ ಸಿಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನೀವೇ ಧೈರ್ಯ ಮಾಡಿ ಹೆಜ್ಜೆಯನ್ನು ಮುಂದಿಟ್ಟಾಗ. ಕಾಲೇಜ್ಗೆ ಹೋಗುವಾಗ ಎಷ್ಟೋ ಜನ ಸ್ಪೋರ್ಟ್ಸಲ್ಲಿ ಹುಷಾರಿರ್ತಾರೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹುಷಾರಿರ್ತಾರೆ, ಆದರೆ ಮದುವೆ ಆದಮೇಲೆ ಎಲ್ಲಾನು ಮರೆತು ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಸಮಯ ಸಾಲೋದಿಲ್ಲ ಅನ್ನೋದು ನೆಪ, ಆದರೆ ಇನ್ನೊಂದು ಅವರು ಹೆಜ್ಜೆನ ಹೊರಗಡೆ ಇಡೋದಕ್ಕೆ ಪ್ರಯತ್ನನೇ ಮಾಡೋದಿಲ್ಲ. ಯಾವಾಗ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಯತ್ನ ಮಾಡ್ತಿರೋ ಆಗ ಸಪೋರ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ವಾ? ಹಾಗಾಗಿ ಈ ಗೌರಿ ಹಬ್ಬದ ದಿನ ನಾನು ಹೆಣ್ಮಕ್ಳಲ್ಲಿ ರಿಕ್ವೆಸ್ಟ್ ಮಾಡೋದು, ನಿಮ್ಮಲ್ಲಿ ಯಾವುದಾದ್ರೂ ಒಳ್ಳೆ ಹವ್ಯಾಸ ಇದ್ರೆ, ಟ್ಯಾಲೆಂಟ್ ಇದ್ರೆ ಅದನ್ನು ಬೇರೆಯವರಿಗೆ ಹೇಳ್ಕೊಡುವಂಥ ಕೆಲಸ ಮಾಡ್ಬೋದು. ಇಲ್ಲ ನಿಮ್ಮದೇ ಆದಂತಹ ರೀತಿಯಲ್ಲಿ ಸ್ವ ಉದ್ಯೋಗವನ್ನು ಶುರು ಮಾಡ್ಬೋದು, ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ವಿದ್ಯೆಯನ್ನು ಕಲಿಬಹುದು. ಅಲ್ಲಿಂದ ನಿಮ್ಮ ಹೊಸ ಜೀವನ ಶುರುವಾಗ್ಬೋದು. ಮಕ್ಕಳು ದೊಡ್ಡವರಾದ್ಮೇಲೆ ಖಂಡಿತವಾಗಿಯೂ ಸಮಯಾವಕಾಶ ಇರುತ್ತೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನೀವು ಹೆಜ್ಜೆಯನ್ನು ಹೊರಗಡೆ ಇಡೋದಕ್ಕೆ ಶುರು ಮಾಡಿದ್ರೆ ಎಲ್ಲಿಂದಾದರೂ ಸಪೋರ್ಟ್ ನಿಮಗೆ ಬಂದೇ ಬರುತ್ತೆ. ಕೆಲವರು ಯೋಚನೆ ಮಾಡ್ತಾರೆ, ಇದನ್ನೆಲ್ಲ ಮಾಡಿದ್ರೆ ಮನೆಗೆ ಟೈಮ್ ಕೊಡೋದಕ್ಕಾಗುತ್ತಾ, ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡೋದಕ್ಕಾಗುತ್ತಾ ಅಂತ. ಎಲ್ಲವೂ ಸಾಧ್ಯ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ, ಗೌರಿಯರು ಮನಸ್ಸು ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ. ಅವರಿಗೆ ಮನಸ್ಸಿರ್ಬೇಕಷ್ಟೇ. ಅವರಿಗೇನೆ ಮನಸ್ಸಿಲ್ಲದೆ ಹೋದರೆ ಖಂಡಿತ ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಈ ಗೌರಿ ಹಬ್ಬ ಅಂತಹ ಒಳ್ಳೆ ವಿಚಾರಗಳಿಗೆ ಮುನ್ನುಡಿಯಾಗಲಿ ಅಂತ ಹೇಳ್ತಾ, ಬೇರೆಯವ್ರ ಖುಷಿಗೋಸ್ಕರ ಅಲ್ಲ, ತಮ್ಮ ತಮ್ಮ ಖುಷಿಗೋಸ್ಕರ, ಹೌದು, ಹೆಣ್ಮಕ್ಳು ಅವರವರ ಖುಷಿಗೋಸ್ಕರ ಅವ್ರಿಗೆ ಏನು ಇಷ್ಟನೋ ಆ ಆಕ್ಟಿವಿಟಿಗೆ ದಿನದಲ್ಲಿ 1 ಗಂಟೆಯನ್ನಾದರೂ ಮೀಸಲಿಟ್ಟರೆ ಸಾಕು. ಅದರಿಂದ ಸಿಗುವಂತಹ ಖುಷಿ ಇನ್ನಷ್ಟು ಶಕ್ತಿಯನ್ನು ಡಬಲ್ ಮಾಡುತ್ತೆ. ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಟ್ರೈ ಮಾಡಿ ನೋಡಿ, ನಿಮಗೇನು ಇಷ್ಟ ಅಂತ ಒಂದಿಷ್ಟು ಲಿಸ್ಟ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆನ ಆಯ್ಕೆ ಮಾಡಿ. ನಾನು ಆಗಲೇ ಹೇಳಿದೆ, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಆಗಿರ್ಬೋದು, ಅಥವಾ ನೀವು ಡ್ರೈವಿಂಗ್ ಕಲ್ತಿಲ್ಲ ಅಂತಂದರೆ ಅದನ್ನು ಕಲಿಯೋದಾಗಿರ್ಬೋದು, ಯಾವುದಾದ್ರೂ ಆ್ಯಕ್ಟಿವಿಟೀಸ್ ಆಗ್ಬೋದು ಅಲ್ವಾ? ನೀವು ಯೋಚನೆ ಮಾಡಬೇಕಾಗಿರೋರು, ಹೇಳಬೇಕಾಗಿರೋದು ಬೇರೆಯವರಾಗಿರ್ಬೋದು, ಆದರೆ ಮುಂದೆ ತಗೊಂಡು ಹೋಗ್ಬೇಕಾಗಿರೋದು ಕೇವಲ ನಾವು ಮಾತ್ರ. ಮತ್ತೊಮ್ಮೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.